ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಫ್ಲೆಕ್ಸಿಬಿಲಿಟಿ ಮೆಕ್ಯಾನಿಸಮ್ ಅಂಡರ್ ಕ್ಯೋಟೋ ಪ್ರೋಟೋಕಾಲ್ ಅಂತ ಕೊಟ್ಟಿದ್ದಾರೆ. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಜಾಯಿಂಟ್ ಇಂಪ್ಲಿಮೆಂಟೇಷನ್ನ, ಇಲ್ಲ ಇಂಟೆಂಡೆಡ್ ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ನ, ಇಲ್ಲ ಕಾಮನ್ ಮಿನಿಮಮ್ ಪ್ರೋಗ್ರಾಮ, ಇಲ್ಲ ಇಂಟರ್ನ್ಯಾಷನಲ್ ಎಮಿಷನ್ ಟ್ರೇಡಿಂಗ, ಇಲ್ಲ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್. ಫ್ಲೆಕ್ಸಿಬಿಲಿಟಿ ಮೆಕ್ಯಾನಿಸಮ್ ಅಂಡರ್ ಕ್ಯೋಟೋ ಪ್ರೋಟೋಕಾಲಲ್ಲಿ ಜಾಯಿಂಟ್ ಇಂಪ್ಲಿಮೆಂಟೇಷನ್ ಬರುತ್ತೆ, ಇಂಟರ್ನ್ಯಾಷನಲ್ ಎಮಿಷನ್ ಟ್ರೇಡಿಂಗ್ ಬರುತ್ತೆ, ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಬರುತ್ತೆ ಅಂತ ಹೇಳ್ಬೋದಾಗಿದೆ. ಹಾಗಾದರೆ ಡಿ ಆಪ್ಷನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಭೋಪಾಲ್ ಡಿಸಾಸ್ಟರ್ 1984 is one of the most tragic industrial accident which happened due to release of dash gas into the atmosphere from Union Carbide factory. ಮೀಥೇಲ್ ಐಸೋನಿಯಂಟ್ ಅಂತ ಇದೆ, ಟ್ರೀಥೇಲ್ ಕ್ಲೋರಿನ್ ಅಂತ ಇದೆ, ಡಿಮೆಥೇಲ್ ಸಲ್ಫೈಡ್ ಅಂತ ಇದೆ, ಹೈಡ್ರೋಜನ್ ಡಿ ಸಲ್ಫೈಡ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ಮೀಥೇಲ್ ಐಸೋನಿಯಂಟ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ವಾಟ್ ಈಸ್ ದ ಕರೆಕ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಆಫ್ ದಿ ಫಾಲೋಯಿಂಗ್ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕೊಟ್ಟಿದ್ದಾರೆ. ಕ್ಲೋರೋಫ್ಲೋರೋಕಾರ್ಬನ್ 11, ಇಲ್ಲ ಮೀಥೇನ, ಇಲ್ಲ ಕಾರ್ಬನ್ ಡೈಆಕ್ಸೈಡ, ಇಲ್ಲ ನೈಟ್ರೀಸ್ ಆಕ್ಸೈಡ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಗ್ಲೋಬಲ್ ವಾರ್ಮಿಂಗ್ನ ಕೇಳ್ತಿದ್ದಾರೆ. ಇನ್ಕ್ರೀಸಿಂಗ್ ಆರ್ಡರಲ್ಲಿ ಜೋಡಿಸೋದಾದರೆ ಮೊದಲನೇದಾಗಿ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಎರಡನೇದಾಗಿ ಮೀಥೇನ್ ಬರುತ್ತೆ, ಮೂರನೇದಾಗಿ ನೈಟ್ರೀಸ್ ಆಕ್ಸೈಡ್ ಬರುತ್ತೆ, ಫೋರ್ತ್ ಒನ್ನಾಗಿ ಕ್ಲೋರೋಫ್ಲೋರೋ ಕಾರ್ಬನ್ ಬರುತ್ತೆ ಅಂತ ಹೇಳ್ಬೋದಾಗಿದೆ. ಹಾಗಾದರೆ ಬಿ ಇದಕ್ಕೆ ಸರಿಯಾದ ಆನ್ಸರ್ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಕೈಂಡ್ ಆಫ್ ವೇ ಜನರೇಟೆಡ್ ಡ್ಯೂರಿಂಗ್ ಆನ್ ಅರ್ಥ್ಕ್ವಿಕ್ ಅಂತ ಕೊಟ್ಟಿದ್ದಾರೆ. ಎನ್ ವೇವ, ಇಲ್ಲ ಓ ವೇವ, ಇಲ್ಲ ಪಿ ವೇವ, ಇಲ್ಲ ಕ್ಯೂ ವೇವ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದರೆ ಅರ್ತ್ ಕ್ವಿಕ್ಕಲ್ಲಿ ಯಾವ ವೇವು ಜನರೇಟ್ ಆಗುತ್ತೆ ಅಂತ. ಪಿ ವೇವ್ ಈ ಅರ್ತ್ ಕ್ವಿಕ್ಕಲ್ಲಿ ಜನರೇಟ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಇನ್ ವಿಚ್ ಆಫ್ ದ ವಾಟರ್ ಟ್ರೀಟ್ಮೆಂಟ್ ಪ್ರೋಸೆಸ್ ಅಡಿಷ್ನಲಿ BOD ಅಂದರೆ ಬಯೋಲಜಿಕಲ್ ಆಕ್ಷನ್ ಡಿಮ್ಯಾಂಡ್ ಈಸ್ ಪ್ರೊವೈಡೆಡ್ ಟು ರಿಮೂವ್ ದ ಬಯೋಲಜಿಕಲ್ ಮೆಟೀರಿಯಲ್ ಅಂತ ಕೊಟ್ಟಿದ್ದಾರೆ. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಪ್ರೈಮರಿ ಟ್ರೀಟ್ಮೆಂಟ್ ಪ್ರೋಸೆಸ್ಸಾ, ಇಲ್ಲ ಸೆಕೆಂಡರಿ ಟ್ರೀಟ್ಮೆಂಟ್ ಪ್ರೋಸೆಸ್ಸಾ, ಇಲ್ಲ ಟ್ರೈಟರಿ ಟ್ರೀಟ್ಮೆಂಟ್ ಪ್ರೋಸೆಸ್ಸಾ, ಇಲ್ಲ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಪ್ರೋಸೆಸ್ಸಾ? ಇದಕ್ಕೆ ಸರಿಯಾದ ಆನ್ಸರ್ ಸೆಕೆಂಡರಿ ಟ್ರೀಟ್ಮೆಂಟ್ ಪ್ರೋಸೆಸ್ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಗ್ಲೋಬಲ್ ವಾರ್ಮಿಂಗ್ ಈಸ್ ಆಟ್ರಿಬ್ಯೂಟೆಡ್ ಟು ದಿ ಪ್ರೆಸೆನ್ಸ್ ಆಫ್ ಫಾಲೋಯಿಂಗ್ ಗ್ಯಾಸಸ್ ಇನ್ ದ ಅಟ್ಮಾಸ್ಫಿಯರ್ ಅಂತ ಕೊಟ್ಟಿದ್ದಾರೆ. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಮೀಥೇನ್ ಆಗುತ್ತಾ, ಇಲ್ಲ ಸಲ್ಫರ್ ಡೈಆಕ್ಸೈಡ್ ಆಗುತ್ತಾ, ಇಲ್ಲ ಸರ್ಫೇಸ್ ಜೋನ್ ಆಗುತ್ತಾ, ಇಲ್ಲ ನೈಟ್ರೋಜನ್ ಆಕ್ಸೈಡ್ ಆಗುತ್ತಾ, ಇಲ್ಲ ಕಾರ್ಬನ್ ಡೈಆಕ್ಸೈಡ್ ಆಗುತ್ತಾ? ಇದಕ್ಕೆ ಸರಿಯಾದ ಆನ್ಸರ್ ಮೀಥೇನ್ ಆಗುತ್ತೆ, ಸರ್ಫೇಸ್ ಜೋನ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕೆಮಿಕಲ್ ಟ್ರೀಟ್ಮೆಂಟ್ ಪ್ರೋಸೆಸ್ ಆಫ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಸೆಡಮೆಂಟೇಷನ್ನ, ಇಲ್ಲ ನ್ಯೂಟ್ರಲೈಸೇಷನ್ನ, ಇಲ್ಲ ಆಕ್ಸರೇಷನ್ನ, ಇಲ್ಲ
ಅಬ್ಸರ್ಪ್ಷನ್ನ. ನ್ಯೂಟ್ರಲೈಸೇಷನ್ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ವಾಟ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ವೇರಿಯಸ್ ಕಾಂಪೋನೆಂಟ್ಸ್ ಆಫ್ ಬಯೋಗ್ಯಾಸಸ್ ಇನ್ ಟರ್ಮ್ ಆಫ್ ದೇರ್ ಅಬ್ಯೂಂಡಿಯನ್ಸ್ ಅಂತ ಕೊಟ್ಟಿದ್ದಾರೆ. ಯಾವುದಿಲ್ಲಿ ಸರಿಯಾದ ಸೀಕ್ವೆನ್ಸ್ ಆಗುತ್ತೆ? ಮೊದಲನೇದಾಗಿ ಮೀಥೇನ್ ಬರುತ್ತೆ, ಎರಡನೇದಾಗಿ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಮೂರನೇದಾಗಿ ಹೈಡ್ರೋಜನ್ ಸಲ್ಫೈಡ್ ಬರುತ್ತೆ, ಫೋರ್ತ್ ಒನ್ ಅಮೋನಿಯಾ ಅಂತ ಹೇಳ್ಬೋದಾಗಿದೆ. ಹಾಗಾದರೆ ಫೋರ್ತ್ ಒನ್ CDBA ಇದಕ್ಕೆ ಸರಿಯಾದ ಆನ್ಸರ್ ಅಂತ ಹೇಳ್ಬೋದಾಗಿದೆ.